ವೆಲ್ಕಮ್ ಬ್ಯಾಕ್ ಟು ನವೋದಯ ಕ್ಲಾಸ್. ಇಂದಿನ ವಿಡಿಯೋದಲ್ಲಿ ಅಂದಾಜು ಗಣನೆ ಎಸ್ಟಿಮೇಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ನೋಡಿ. 68,253. ಈ ಒಂದು ಎಕ್ಸಾಂಪಲಲ್ಲೇ ನಾವು 10ರ ಸ್ಥಾನಕ್ಕೆ, 100ರ ಸ್ಥಾನಕ್ಕೆ, 1000 ಸ್ಥಾನಕ್ಕೆ ಮುಂದೆ ಎಷ್ಟು ದೊಡ್ಡ ಸ್ಥಾನಕ್ಕೆ ಕೊಟ್ಟರು ಈಸಿಯಾಗಿ ಅಂದಾಜು ಮಾಡೋದು ಹೇಗೆ, ಎಸ್ಟಿಮೇಷನ್ ಮಾಡೋದು, ಅಥವಾ ಇನ್ನೊಂದು ರೌಂಡಿಂಗ್ ಆಫ್ ಅಂತ ಹೇಳಿನೂ ರೌಂಡಿಂಗ್ ಆಫ್ ಅಂತಲೂ ಕರಿತೀವಿ, ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಈಗ ಈ ಸಂಖ್ಯೆಗೆ ಏನಂತ ಕೇಳ್ಬೋದು, 10ರ ಸಮೀಪ ಸ್ಥಾನಕ್ಕೆ ಅಂದಾಜು ಮಾಡಿ, ರೌಂಡಿಂಗ್ ಆಫ್ ಟು ನಿಯರೆಸ್ಟ್ 10th ಪ್ಲೇಸ್ ಅಂತ ಹೇಳಿ ಕೇಳ್ತಾರೆ. ಕೇಳಿದಾಗ ಏನು ಮಾಡಬೇಕು, 10ರ ಸ್ಥಾನ ಅಂತ ಕೇಳಿದಾಗ 10ರ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳಿ. ನಿಂತ್ಕೊಂಡಾದ್ಮೇಲೆ ಈ ಮುಂದಿನ ಸಂಖ್ಯೆಯನ್ನು ನೋಡಬೇಕು. ನೋಡಿಕೊಂಡಾಗ 0, 1, 2, 3, 4 ಇವ್ಯಾವುದಾದ್ರೂ ಅಂಕಿಗಳು ಇದ್ದಾಗ ಏನು ಮಾಡಬೇಕು, ಈ ಪ್ಲೇಸನ್ನು 0 ಮಾಡಿ ಇದನ್ನು ನೆಕ್ಸ್ಟ್ ಹಿಂದೆ ಇರೋವನ್ನೆಲ್ಲ ಸೇಮ್ ಹಾಗೇ ಬರ್ಕೋಬೇಕು. ಹಾಗಾದರೆ ಈಗ ಬೇರೆ ನಂಬರ್ ಇದ್ದಾಗ ಹೇಗೆ ಮಾಡೋದು ಅಂತ ನೋಡೋಣ. 68,258 ಇತ್ತು, 10ರ ಸ್ಥಾನಕ್ಕೇ ಹೇಳಿರೋದು. ಈಗ ಹೇಳ್ತಾ ಇರೋದು ನಾವು 10ರ ಸಮೀಪ ಸ್ಥಾನಕ್ಕೆ ಅಂದಾಜು ಮಾಡೋದು. ಈಗ 10ರ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. ಬಂದು ನಿಂತ್ಕೊಂಡಾಗ ಮುಂದಿನ ಸಂಖ್ಯೆಯನ್ನು ನೋಡ್ತೀವಿ. 8 ಇದೆ. 8 ಅಂದರೆ 5, 6, 7, 8, 9. ಈ 5 ಅಂಕಿಗಳಲ್ಲಿ ಯಾವುದಾದ್ರೂ ಅಂಕಿ ಇಲ್ಲಿರಲಿ. ಇದ್ದಾಗ ಏನು ಮಾಡಬೇಕು, ಈ ಸ್ಥಾನಕ್ಕೆ +1 ಮಾಡ್ಕೋಬೇಕು, ಇದನ್ನು 0 ಮಾಡಬೇಕು. ಹಾಗೆ ಮಾಡಿದಾಗ 5ಕ್ಕೆ 1 ಕೂಡಿದ್ರೆ 6, ಉಳಿದಿದ್ದೆಲ್ಲ ಹಾಗೆ ಬರ್ಕೋಬೇಕು. ಇದೇ ರೂಲನ್ನು ಎಲ್ಲ ಸ್ಥಾನಗಳಿಗೂ ಅಪ್ಲೈ ಮಾಡೋದು. ಇವಾಗ 100ರ ಸ್ಥಾನಕ್ಕೆ ನೋಡೋಣ. 100ರ ಸ್ಥಾನಕ್ಕೆ ಬಂದು ನಿಂತ್ಕೋತೀವಿ. ನಿಂತ್ಕೊಂಡು ಮುಂದಿನ ಸಂಖ್ಯೆ ಒಂದು ಸಂಖ್ಯೆಯನ್ನು ಮಾತ್ರ ನೋಡಿದ್ರೆ ಸಾಕು. 5 ಇದೆ. 5 ಇದ್ದಾಗ ನಾವು ಏನು ರೂಲ್ ಹೇಳಿದ್ವಿ, 5, 6, 7, 8, 9 ಯಾವ ಅಂಕಿನಾದರೂ ಇರಲಿ, ಈ ಒಂದು ಸ್ಥಾನಕ್ಕೆ +1 ಮಾಡಿ ಇವೆರಡೂ ಸ್ಥಾನವನ್ನು 0 ಮಾಡಬೇಕು. ಆವಾಗ 0, 0, 2ಕ್ಕೆ 1 ಕೂಡಿದ್ರೆ 3, 8, 6, 68,300 ಆಗುತ್ತೆ. ಹಾಗೆ ಇವಾಗ ಇಲ್ಲಿ 100ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 100ರ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. ಮುಂದಿನ ಅಂಕಿಯನ್ನು ನೋಡಿದಾಗ 0 ಇದೆ. 0 ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ವಿ, 0 ಇದ್ದಾಗ ಇವೆರಡೂ ಸ್ಥಾನವನ್ನು 0 ಮಾಡೋದು. ಇದನ್ನು ಹೇಗಿದೆಯೋ ಹಾಗೆ ಬರ್ಕೊಳ್ಳೋದು. 68,200 ಆಗುತ್ತೆ. ಸೇಮ್ 1000 ಸ್ಥಾನಕ್ಕೂ ನಾವು ಇದೇ ರೂಲನ್ನೇ ಅಪ್ಲೈ ಮಾಡ್ತೀವಿ. 68,253 1000 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. ನಿಂತ್ಕೊಂಡಾಗ ಮುಂದಿನ ಒಂದು ಸಂಖ್ಯೆಯನ್ನು ನೋಡಿದ್ರೆ ಸಾಕು. 2 ಇದೆ. 0, 1, 2, 3, 4 ಇದ್ದರೆ ಈ 3 ಸ್ಥಾನಗಳನ್ನು 0 ಮಾಡಬೇಕು. ಉಳಿದಿದ್ದು ಹೇಗಿದೆಯೋ ಹಾಗೆ ಬರ್ಕೋತೀವಿ. 68,000. ಇವಾಗ 1000 ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ 1000 ಸ್ಥಾನಕ್ಕೆ ಬಂದು ನಿಂತ್ಕೊಳ್ತೀವಿ. ಮುಂದೆ ಇರೋ ಸಂಖ್ಯೆ ನೋಡ್ತೀವಿ. 5ಕ್ಕಿಂತ ದೊಡ್ಡ ಸಂಖ್ಯೆ ಇದೆ. ಇದ್ದಾಗ ಇದಕ್ಕೆ +1 ಆ್ಯಡ್ ಮಾಡಬೇಕು. ಮುಂದಿರೋವೆಲ್ಲ 0. 8ಕ್ಕೆ 1 ಕೂಡಿದ್ರೆ 9, ಇದು 6, 69,000. ಅಥವಾ ಹೀಗಿದ್ದಿದ್ರೆ ಏನಾಗ್ತಿತ್ತು, 1000 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. ಮುಂದೆ ಎಷ್ಟಿದೆ, 6 ಇದೆ. ಇದಕ್ಕೆ 1 ಆ್ಯಡ್ ಮಾಡಬೇಕು. ಇವೆಲ್ಲ 0 ಆಗ್ತವೆ. ಆವಾಗ ಇದನ್ನೆಲ್ಲ 0 ಮಾಡ್ಕೊಂಡ್ವಿ. 9ಕ್ಕೆ 1 ಕೂಡಿದ್ರೆ 10 ಆಯಿತು. 10ಕ್ಕೆ ಇದನ್ನೊಂದು 0 ಕೊಟ್ಕೊಂಡು ಇಲ್ಲಿ ಹೋಗಬೇಕು. ಆವಾಗ ಇದು 70,000 ಆಗುತ್ತೆ. ಹಾಗೆ ಈಗ 10,000 ಸ್ಥಾನಕ್ಕೆ ನೋಡಿದಾಗ 10,000 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. ಮುಂದಿನ ಸಂಖ್ಯೆಯನ್ನು ನೋಡಿದಾಗ 8 ಇದೆ. 8 ಇದ್ದಾಗ ಇದಕ್ಕೊಂದು ಆ್ಯಡ್ ಮಾಡಬೇಕು. ಉಳಿದಿರೋದೆಲ್ಲ 0. ಇದಕ್ಕೊಂದು ಆ್ಯಡ್ ಮಾಡಿದ್ರೆ 7, ಇವೆಲ್ಲ 0 ಆಗುತ್ತೆ. ಆವಾಗ 70,000. ಇವಾಗ 10,000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಮುಂದೆ 3 ಇದೆ. ಅಂದರೆ 5ಗಿಂತ ಚಿಕ್ಕ ಸಂಖ್ಯೆ ಆಯಿತು. ಆವಾಗ ಇವನ್ನೆಲ್ಲ 0 ಮಾಡ್ತೀವಿ. ಈ ಸಂಖ್ಯೆ ಹೇಗಿದೆಯೋ ಹಾಗೆ ಬರಿತೀವಿ. 60,000 ಆಗುತ್ತೆ. ಈ ರೀತಿಯಾಗಿ ಎಷ್ಟೇ ದೊಡ್ಡ ಸ್ಥಾನ ಕೇಳಿದ್ರು, ಫಾರ್ ಎಕ್ಸಾಂಪಲ್ ಹೀಗಿದೆ, 1,00,000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೇಳಿದಾಗ 1,00,000 ಸ್ಥಾನಕ್ಕೆ ಬಂದು ನಿಂತ್ಕೋತೀವಿ. ನಿಂತ್ಕೊಂಡಾಗ ಮುಂದಿನ ಒಂದು ಸಂಖ್ಯೆ ನೋಡಿದ್ರೆ ಸಾಕು ನಾವು. ಆವಾಗ ಏನಾಗುತ್ತೆ, 5ಗಿಂತ ಚಿಕ್ಕ ಸಂಖ್ಯೆ ಇದೆ. ಆವಾಗ ಇವೆಲ್ಲ ಸ್ಥಾನಗಳು 0 ಆಗ್ತವೆ.
ಇದು ಹೇಗಿದೆಯೋ ಹಾಗೆ ಬರಿತೀವಿ. ಆವಾಗ 4 ಲಕ್ಷ ಆಗುತ್ತೆ. ಇದೇ ಎಷ್ಟೇ ದೊಡ್ಡ ಸಂಖ್ಯೆ ಕೇಳಿದ್ರು ಈ ಒಂದು ರೂಲನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಏನದು ರೂಲು? 0 1 2 3 4 ಇದ್ದಾಗ ಏನು ಮಾಡಬೇಕು? ಆ ಸ್ಥಾನಗಳನ್ನು 0 ಮಾಡಿ ಹಿಂದೆ ಇರೋ ಸಂಖ್ಯೆ ಹೇಗಿದೆಯೋ ಹಾಗೆ ಬರೀಬೇಕು. ಆದರೆ 5 6 7 8 ಇದ್ದಾಗ ಏನು ಮಾಡಬೇಕು? ಆ ಸ್ಥಾನಕ್ಕೆ 1 ಸೇರಿಸಿ ಮುಂದೆ ಬರೋ ಸಂಖ್ಯೆಗಳನ್ನು 0 ಮಾಡಬೇಕು. ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಈ ಇದರಲ್ಲಿ ಅಂದಾಜುಗಳಲ್ಲಿ ಈಸಿಯಾಗಿ ಎಂಥ ಕ್ವಶನ್ ಕೊಟ್ಟರು ನಾವು ಈಸಿಯಾಗಿ ಮಾಡ್ಬೋದು. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ರೌಂಡಿಂಗ್ ಟು ದ ನಿಯರೆಸ್ಟ್ 10 ಅಂದರೆ 10ರ ಸಮೀಪ ಸ್ಥಾನಕ್ಕೆ ಅಂದಾಜು ಮಾಡೋದು. 10ರ ಸಮೀಪ ಸ್ಥಾನ ಅಂತಂದ ತಕ್ಷಣ 10ರ ಸ್ಥಾನಕ್ಕೆ ಬಂದು ನಿಂತ್ಕೊಳ್ತೀವಿ. 3 ಇದೆ ಅಂದರೆ 0 to 5 0 to 4 ಈ ಸಂಖ್ಯೆಗಳಿದ್ದಾಗ ಇದನ್ನು 0 ಮಾಡಬೇಕು. ಇದು ಹೇಗಿದೆಯೋ ಹಾಗೆ ಬರಿಬೇಕು. ನಿಯರೆಸ್ಟ್ 10 10ರ ಸ್ಥಾನಕ್ಕೆ ಬಂದು ನಿಂತ್ಕೋತೀವಿ. 7 5 6 7 8 ಅಂದರೆ 5ರಿಗಿಂತ ದೊಡ್ಡದಿದ್ದರೆ ಅದನ್ನು ಇದಕ್ಕೆ 1 ಆ್ಯಡ್ ಮಾಡಬೇಕು. ಇದನ್ನು 0 ಮಾಡಬೇಕು. ಅಂದರೆ 290 ಆಯಿತು. ಹಾಗೆ ನಿಯರೆಸ್ಟ್ 10ರ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ವಿ. 5 ಇದೆ. 5 ಅಂದರೆ 1 ಆ್ಯಡ್ ಮಾಡಬೇಕು. ಇದನ್ನು 0 ಮಾಡಬೇಕು. 4ಕ್ಕೆ 1 ಸೇರಿದ್ರೆ 5 2050. ಹಾಗೆ ರೌಂಡಿಂಗ್ ಟು ದ ನಿಯರೆಸ್ಟ್ 1000 ಅಂದರೆ 1000 ಸ್ಥಾನಕ್ಕೆ ಅಂದಾಜು ಮಾಡೋದು. 1000 ಸ್ಥಾನಕ್ಕೆ ಬಂದು ನಿಂತ್ಕೊಳ್ತೀವಿ. ಮುಂದಿನ ಒಂದು ಸ್ಥಾನವನ್ನು ನೋಡಿದ್ರೆ ಸಾಕು. ಅಂದರೆ 5ರಿಗಿಂತ ದೊಡ್ಡ ಸಂಖ್ಯೆ ಆಗಿದ್ದಾಗ ಇದಕ್ಕೆ 1 ಕೂಡಬೇಕು. ಮುಂದಿನ ಸಂಖ್ಯೆಗಳನ್ನು 0 ಮಾಡಬೇಕು. 3ಕ್ಕೆ 1 ಕೂಡಿದ್ರೆ 4. ಹಿಂದಿನ ಸಂಖ್ಯೆಗಳನ್ನು ಹಾಗೆ ಬರ್ಕೊಳ್ಳಿ. ಆವಾಗ ಎಷ್ಟಾಯಿತು? 8,54,000. ಹಾಗೆ ಇಲ್ಲೂ ಹೇಳಿರೋದು 10,000 ಸ್ಥಾನಕ್ಕೆ 1000 ಸ್ಥಾನಕ್ಕೆ ಬಂದು ನಿಂತ್ಕೊಳ್ತೀವಿ. ಮುಂದಿನ ಒಂದು ಸ್ಥಾನವನ್ನು ನೋಡಿದಾಗ 0 ಇದೆ. 0 ಅಂದರೆ 0 to 4 ಇದ್ದಾಗ ನಾವು ಈ ಎಲ್ಲ ಸಂಖ್ಯೆಗಳನ್ನು 0 ಮಾಡ್ತೀವಿ. ಉಳಿದಿದ್ದನ್ನು ಹಾಗೆ ಬರ್ಕೋತೀವಿ. 4,96,000 ಆಗುತ್ತೆ. ಹಾಗೆ ಮುಂದಿಂದು ಒಂದು ಲೆಕ್ಕ ನೋಡಿ. ಎಸ್ಟಿಮೇಟ್ ಈಚ್ ಸಮ್ ಟು ದ ನಿಯರೆಸ್ಟ್ 1000 ಅಂದರೆ ಇವುಗಳನ್ನು ಸಮೀಪದ 1000 ಸ್ಥಾನಕ್ಕೆ ಇವುಗಳ ಮೊತ್ತವನ್ನು ಸಮೀಪದ 1000 ಸ್ಥಾನಕ್ಕೆ ಅಂದಾಜು ಮಾಡಬೇಕು. 32,836 ಪ್ಲಸ್ 16,466 ಇದನ್ನು 1000 ಸಮೀಪ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಏನಾಗುತ್ತೆ? 8 ಇದೆ. ಇದಕ್ಕೊಂದು ಸೇರಿಸ್ಬೇಕು. 2ಕ್ಕೆ 1 ಸೇರಿಸಿದ್ರೆ 3, ಮುಂದಿಲ್ಲವು 0. ಹಾಗೆ ಇದರೂ 1000 ಸ್ಥಾನಕ್ಕೆ ಬಂದು ನಿಂತ್ಕೊಂಡಾಗ 4 ಇದೆ. ಅಂದರೆ 5ರಿಗಿಂತ ಚಿಕ್ಕದಾಯಿತು. ಇವನ್ನ 3 0 ಮಾಡಬೇಕು. 16,000 ಆಗುತ್ತೆ. ಇದನ್ನು ಕೂಡಿದ್ರೆ ಸಾಕು ನಮಗೆ. 0 0 0 6ಕ್ಕೆ 3 ಕೂಡಿದ್ರೆ 9 3 1 4 49,000. ಹಾಗೆ ಇದನ್ನು ಕೂಡಿ ನಾವು ಅಂದಾಜು ಮಾಡಿದಾಗ ಇಷ್ಟೇ ಸಿಗುತ್ತೆ ನಮಗೆ. 6ಕ್ಕೆ 6 ಕೂಡಿದ್ರೆ 12ಕ್ಕೆ 2 ದಶಕ 1 6 3 9 1 10ಕ್ಕೆ 0 ದಶಕ 1 8 4 12 1 13ಕ್ಕೆ 3 ದಶಕ 1 6 2 8 1 9 3 1 4 ಯಾವ ಸ್ಥಾನಕ್ಕೆ? 1000 ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. ಇಲ್ಲಿ ಮುಂದೆ ಏನಿದೆ? 3 ಇದೆ. ಅಂದರೆ 5ರಿಗಿಂತ ಚಿಕ್ಕದು. ಇವನ್ನು 0 ಮಾಡ್ಕೋತೀವಿ. ಉಳಿದದ್ದನ್ನು ಹಾಗೆ ಬರಿತೀವಿ. ನೋಡಿ, ಹೀಗೆ ಕೂಡಿ ಅಂದಾಜು ಮಾಡಿದಾಗಲೂ ಆನ್ಸರ್ ಅಷ್ಟೇ ಬರುತ್ತೆ, ಮಾಡಿದಾಗ್ಲೂ ಅಷ್ಟೇ ಬರುತ್ತೆ. ಯಾವ ರೀತಿ ಆದ್ರೂ ಮಾಡಿ ನಾವು ತಾಳೆ ನೋಡಿಕೊಂಡಾಗ ಏನಾಗುತ್ತೆ? ನಮಗೆ ಸೇಮ್ ಆನ್ಸರ್ ಸಿಗುತ್ತೆ. ಇಲ್ಲಿವರೆಗೂ ನಾವು ಎಸ್ಟಿಮೇಷನ್ ಬಗ್ಗೆ ಕಲ್ತ್ಕೊಂಡ್ವಿ. ಇದರಲ್ಲಿ ಇಷ್ಟು ಕಲಿತ್ರೆ ಸಾಕು. ಎಂಥ ದೊಡ್ಡ ಲೆಕ್ಕಗಳನ್ನು ಕೊಟ್ಟಿದ್ರು ಈಸಿಯಾಗಿ ನಾವು ಆರಾಮಾಗಿ ಬಿಡಿಸ್ಬೋದು. ಹಾಗೆಯೇ ಮನೆಯಲ್ಲಿ ಒಂದೆರಡು ಸಾರಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಕಲ್ತ್ಕೊಳ್ಬೋದು. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಈ ಲೆಕ್ಕಗಳನ್ನು ಮಾಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ನಮಸ್ತೆ.